ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ರೈತರೇ, ಇಂದಿನ ಜೋಳದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ. ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ರೈತರೇ. ಇವತ್ತಿನ ಜೋಳದ ಮಾರುಕಟ್ಟೆಯ ಬೆಲೆ ನೋಡುವುದಾದರೆ ಪುಣೆಯಲ್ಲಿ ಬಂದು 1 ಕ್ವಿಂಟಲ್ ಜೋಳದ ಬೆಲೆ 4,000 ರೂಪಾಯಿ ಹಿಡಿದು 4,600 ರೂಪಾಯಿವರೆಗೆ 1 ಕ್ವಿಂಟಲ್ಗೆ ಪುಣೆಯಲ್ಲಿ ರೇಟು ಇದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಅಹಮದ್ನಗರದಲ್ಲಿ 1 ಕ್ವಿಂಟಲ್ ಜೋಳದ ಬೆಲೆ 2,100 ರೂಪಾಯಿದಿಂದ 2,900 ರೂಪಾಯಿವರೆಗೆ ರೇಟು ಇದೆ ನೋಡಿ ರೈತರೇ. ಹಾಗೆ ಹುಬ್ಳಿ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ಜೋಳದ ಬೆಲೆ 1,900 ರೂಪಾಯಿ ಹಿಡಿದು 2,600 ರೂಪಾಯಿವರೆಗೆ 1 ಕ್ವಿಂಟಲ್ ಜೋಳದ ಬೆಲೆ ಇದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಛತ್ರಪತಿ ಸಂಭಾಜಿನಗರದಲ್ಲಿ 1 ಕ್ವಿಂಟಲ್ಗೆ 2,000 ರೂಪಾಯಿದಿಂದ ಹಿಡಿದು 2,700 ರೂಪಾಯಿವರೆಗೆ ರೇಟು ಇದೆ. ಹಾಗೆ ಲಕ್ಷ್ಮೇಶ್ವರದಲ್ಲಿ ನೋಡುವುದಾದರೆ 1 ಕ್ವಿಂಟಲ್ ಜೋಳದ ಬೆಲೆ 2,000 ರೂಪಾಯಿ ಹಿಡಿದು 2,700 ರೂಪಾಯಿವರೆಗೆ ರೇಟು ಇದೆ. ಹಾಗೆ ದುದಾಣಿಯಲ್ಲಿ 2,000ದಿಂದ 3,200 ರೂಪಾಯಿವರೆಗೆ ರೇಟು ಇದ್ದು, ಮೊಹಲ್ದಲ್ಲಿ 1 ಕ್ವಿಂಟಲ್ ಜೋಳದ ಬೆಲೆ 2,600 ರೂಪಾಯಿ ಹಿಡಿದು 2,950 ರೂಪಾಯಿವರೆಗೆ ರೇಟು ಇದೆ. ಹಾಗೆ ಗುಲ್ಬರ್ಗಾದಲ್ಲಿ 1 ಕ್ವಿಂಟಲ್ಗೆ ಕನಿಷ್ಠ 2,200 ರೂಪಾಯಿ ಹಿಡಿದು ಗರಿಷ್ಠ ಬೆಲೆ ಬಂದು 4,100 ರೂಪಾಯಿವರೆಗೆ ಗರಿಷ್ಠ ಬೆಲೆ ಆಗಿದೆ. ಹಾಗೆ ವೈರಾಗ್ದಲ್ಲಿ 1 ಕ್ವಿಂಟಲ್ಗೆ 2,000 ರೂಪಾಯಿಯಿಂದ ಹಿಡಿದು 3,200 ರೂಪಾಯಿಯು ಗರಿಷ್ಠ ಬೆಲೆ ಆಗಿದ್ದು, ತುಳಜಾಪುರದಲ್ಲಿ 1 ಕ್ವಿಂಟಲ್ಗೆ 2,000 ರೂಪಾಯಿ ಹಿಡಿದು 3,400 ರೂಪಾಯಿವರೆಗೆ ರೇಟು ಇದೆ ನೋಡಿ ರೈತರೇ. ಇದು ಇಂದಿನ ಜೋಳದ ಮಾರುಕಟ್ಟೆ ಬೆಲೆ ಆಗಿದೆ.